ಇದೆಲ್ಲ ಆದಮೇಲೆ ಯತ್ನಾಳ್ ಮಾತಾಡಿದ್ದಾರೆ. ಅಂದರೆ ದಿಲ್ಲಿಗೆ ಹೋಗಿ ಬಂದಾದಮೇಲೆ ಯತ್ನಾಳ್ ಮಾತಾಡಿರೋದು ಏನಂಥ ವ್ಯತ್ಯಾಸ ಕಾಣ್ತಾ ಇಲ್ಲ. ಮಾತಾಡುವಂಥ ರೀತಿ ಸ್ವಲ್ಪ ಸಾಫ್ಟ್ ಇದೆ, ಆದರೆ ಹೇಳಬೇಕಾಗಿರುವಂಥ ಸಂದೇಶ ಇದೆಯಲ್ಲ ಅದನ್ನು ಸರಿಯಾದ ರೀತಿಯಲ್ಲೇ ಮುಟ್ಟಿಸುವಂಥ ಪ್ರಯತ್ನ ಮಾಡಿದ್ದಾರೆ. ನಮಗೇನೂ ಆಗಿಲ್ಲ, ನಮಗೇನು ಅಂದಿಲ್ಲ, ಆಡಿಲ್ಲ, ಯಾವ ತರಾಟೆನೂ ಇಲ್ಲ, ಕರಾಟೆನೂ ಇಲ್ಲ. ನಮ್ಮನ್ನು ಒಂದು ರಕ್ತಲೇನು ಅಂದರೆ ನಮ್ಮ ತಂಡ ಇನ್ನೂ ಬಲಿಷ್ಠವಾಗಿದೆ ಅನ್ನುವಂಥ ದಾಟಿನಲ್ಲಿ ಮಾತಾಡಿರೋದು. ಇದು ಯತ್ನಾಳ್ ಮಾತಿನ ವೈಖರಿ. ದೆಹಲಿಯಿಂದ ವಾಪಸ್ ಬಂದಾದ್ಮೇಲೆ ಬಹಳ ಜನ ಅಂದ್ಕೊಂಡಿದ್ರು ಮುಖ ಇಳಿಸ್ಕೊಂಡ್ಬರ್ತಾರೆ, ಗಂಟಲಲ್ಲಿ ಧ್ವನಿ ಇರಲ್ಲ, ಇಳಿದೋಗಿರುತ್ತೆ ನೋಡಿ. ಅದೇನೂ ಇಲ್ಲ. ಎಲ್ಲ ಉತ್ತರ ಕೊಡೋಕ್ಕೂ ಕೂಡ ನಾವು ಸದಾ ಸನ್ನದ್ಧವಾಗಿರ್ತೀವಿ ಅನ್ನುವಂಥ ಸಂದೇಶ ರವಾನಿಸಿದ್ದಾರೆ. ನನ್ನ ಮುಗಿಸ್ತೀನಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ಶುದ್ಧ ಮೂರ್ಖತನ ಅಂತ ಕೂಡ ಅವರು ಹೇಳಿದ್ದಾರೆ. ನಾವು ಇನ್ನೂ 2ನೇ ಹಂತ 3ನೇ ಹಂತ ಇಡೀ ಸಮಗ್ರ ಕರ್ನಾಟಕ ಸುತ್ತಿ ಚಾಮರಾಜನಗರವರೆಗೆ ನಮ್ಮ ಟೀಮು, ನಮ್ಮ ತಂಡ, ಕುಮಾರ್ ಬಂಗಾರಪ್ಪನವರು, ಅನೇಕ ಶಾಸಕ ಚಂದ್ರಪ್ಪನವರು, ದಿನದಿಂದ ದಿನಕ್ಕೆ ನಮ್ಮ ತಂಡ ಭಾಳ ಶಕ್ತಿಯುತ ಆಗ್ತಾಯಿದೆ. ನಾವೆಲ್ಲರೂ ಕೂಡಿ ಒಟ್ಟಾರೆ ದೇಶದ ಮಾರಕವಾದಂಥ ವಕಫ್ ಕಾನೂನನ್ನು ರದ್ದುಪಡಿಸಲಿಕ್ಕೆ ಹೋರಾಟ ಮಾಡ್ತಾಯಿದ್ವಿ. ಯಡಿಯೂರಪ್ಪ ಹೇಳಿದ್ದಾರೆ ನಾಳೆಯ ಯತ್ನಾಳ್ ಅವರ ಇದು ಅಸಮಾಧಾನಕ್ಕೆ ಉತ್ತರ ಸಿಗ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಯಾರ್ಯಾರು ಉತ್ತರ ಕೊಡ್ತಾರೆ, ನೋಡೋಣ. ಎಲ್ಲ ಉತ್ತರಗಳಿಗೆ ಸದಾ ಸನ್ನದ್ಧರಾಗಿ ನಿಲ್ತೀವಿ ನಾವು. ಅಂಜೆಲ್ಲ, ಅಳಕೆಲ್ಲ, ಮುಖ ಸಪ್ಪು ಮಾಡಿಲ್ಲ. ದಿಲ್ಲಿದಿಂದ ಹಸನ್ಮುಖರಾಗಿ ಬರ್ತಾ ಇದ್ದೀವಿ, ಅದನ್ನು ನೀವು ತಿಳ್ಕೋಬೇಕು. ನಮ್ಮ ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ. ಭಾಳ ಮಂದಿ ಗೊತ್ತಿಲ್ಲ, ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು, ಆದರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ, ಯತ್ನಾಳ್ ಮುಗಿಸ್ಬಿಡ್ತೀನಿ ಅಂತ ಯಾರು ಮೂರ್ಖ ನನ್ನ ಮಕ್ಕಳು ತಿಳ್ಕೊಂಡಿದ್ದು ತಪ್ಪು. ನೋಡಿ, ಇದು ದಿಲ್ಲಿಗೆ ಹೋಗಿ ಬಂದಂಥ ನಾಯಕರ ಮಾತು. ಅಂದರೆ ಏನೂ ವ್ಯತ್ಯಾಸ ಇಲ್ಲ. ಜೊತೆಗೇನು ಅಂದರೆ ಒಂದೇ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ನಾನೀಗ ಸೈಲೆಂಟ್ ಆಗ್ತೀನಿ, ಆದರೆ ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಯತ್ನಾಳ್. ಈಗ ನಾನು ಸೈಲೆಂಟು, ರಮೇಶ್ ಜಾರಕಿಹೊಳಿ ವೈಲೆಂಟು. ಅವ್ರದ್ದೊಂದು ಪೀರಿಯಡ್ ಕೊಟ್ಟು ಅಟ್ಟು ಮುಗಿದ ಮ್ಯಾಗ ಮತ್ತೊಬ್ಬರು ವೈಲೆಂಟು. ಹಿಂಗೆಲ್ಲ ಹಂಚ್ಕೊಂಡಿ ನಾವು. ಪೂರ್ತಿ ತಣ್ಣಗಾಗಿ ಬರ್ಪಾಗ್ಯಾರತ್ತು ಬರೀರಿ ಯಾರಿಗೆ. ಭಾರತೀಯ ಜನತಾ ಅಧ್ಯಕ್ಷರ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು. ಮೊನ್ನೆ ನಾನು ದಿಲ್ಲಿಲಿ ಹೇಳಿದ್ದೀನಿ, ಅವ್ರ ಹುಡುಗಾಟ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ, ಅವ್ರು ಬಿಟ್ಟು ಕೊಡು ಒಳ್ಳೆಯದು. ಈಗಾಗಲೇ ನಾನು ಹೇಳಿದ್ದೀನಿ.